ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈः ಸುವಕ್ಯೈः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः अभ्रमं भङ्गरहितम् अजडं बलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नमः तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनं हरिः ओम् 15ನೇ ಅಧ್ಯಾಯದ 2ನೇ ಶ್ಲೋಕ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯಪ್ರವಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ. ಈ ಜಗತ್ತೆಂಬ ವೃಕ್ಷ, ಅದಕ್ಕೆ ಶಾಖೆಗಳಿರುವಂತಹ ಕೊಂಬೆಗಳಂತೆ ಇರುವಂತಹದ್ದು ಯಾವುದು? ಮಹತ್ತತ್ವಾದಿಗಳು. ಭೂಮಿಯಂತೆ ಆಧಾರ ಪರಮಾತ್ಮ, ತಾಯಿ ಬೇರಿನಂತೆ ಪ್ರಕೃತಿ, ಕೊಂಬೆಗಳಂತೆ ಅದರಿಂದ ಹುಟ್ಟಿದಂತಹ ಮಹತ್ತತ್ವಾದಿಗಳು, ಅದರಲ್ಲಿ ಎಲೆಗಳು ವೇದಗಳು. ಅದನ್ನು ತಿಳಿದವನೇ, ಈ ರೀತಿಯ ಜಗದೃಕ್ಷವನ್ನು ತಿಳಿದವನೇನೆ ಸರಿಯಾಗಿ ವೇದವನ್ನು ತಿಳಿಯಬಲ್ಲವನು ಅಂತ ಮೊದಲನೇ ಶ್ಲೋಕದ ತಾತ್ಪರ್ಯ. ಯಾಕೆ ಹೇಳಿದೆ ಅಂದರೆ, ಕೊಂಬೆಗಳ್ಯಾವುದು ಎಲೆಗಳ್ಯಾವುದು ಅಂತ ಮರೆತು ಬಿಟ್ಟಿರ್ತೇವೆ. ಈ ಒಂದು ಜಗದ್ವೃಕ್ಷದ ಕೊಂಬೆಗಳು ಇರುವಂತಹ ಈ ಮಹತ್ತತ್ವಾದಿಗಳು, ಕೊಂಬೆಗಳು ಎಲ್ಲಿರ್ತವೆ? ಮೇಲ್ಗಡೆ ಇರ್ತವೆ. ಮರದ ವೃಕ್ಷ, ಒಂದು ವೃಕ್ಷ, ಅದರ ಕೊಂಬೆಗಳು ಮೇಲ್ಗಡೆ ಇರ್ತವೆ. ಇದು ಹಾಗಲ್ಲ, ಇದು ಜಗದ್ವೃಕ್ಷಾಪ. ಅಧಶ್ಚ ಊರ್ಧ್ವಂ ಪ್ರಸೃತಾಃ. ಈ ಒಂದು ಶಾಖೆಗಳ ಸ್ಥಾನದಲ್ಲಿರುವಂತಹ ಮಹತ್ತತ್ವಾದಿಗಳು, ಪ್ರಕೃತಿಯಿಂದ ಹುಟ್ಟಿರುವಂತಹ, ಪ್ರಕೃತಿ ತತ್ವದಿಂದ ಹುಟ್ಟಿರುವಂತಹ ಈ ಮಹತ್ತತ್ವಾದಿಗಳು ಸದಾಕಾಲ ಪರಿಣಾಮ ಹೊಂದುತ್ತಾನೇ ಇರ್ತವೆ. ಅದು ಅಧಃ, ಆ ಮಹತ್ತತ್ವಾದಿ ಇತ್ಯಾದಿ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ ಇತ್ಯಾದಿ ತತ್ವಗಳಿಂದ ಹುಟ್ಟಿರುವಂತಹ, ಅರ್ಥಾತ್ ಅದಕ್ಕಿನ ಕೆಳಗಡೆ ಇರುವಂತಹ ಭೌತಿಕವಾದ ಶರೀರಾದಿ ಪದಾರ್ಥಗಳಲ್ಲಿಯೂ ಊರ್ಧ್ವಂ, ಅದಕ್ಕಿಂತ ಮೇಲೆ ಇರುವಂತಹ, ಅದಕ್ಕೆ ಕಾರಣವಾದ ಈ ಮಹತ್ತತ್ವಾದಿಗಳಿಗೆ ಕಾರಣವಾದ ಮೂಲ ಪ್ರಕೃತಿ, ಅವುಗಳಲ್ಲೂ ಕೂಡ ವ್ಯಾಪಿಸಿವೆ. ಎರಡೂ ರೀತಿಯಲ್ಲಿ ಒಂದೇ ಸಮಾನವಾಗಿ ಒಂದೇ ರೂಪದಿಂದ ವ್ಯಾಪಿಸಿವೆಯಾ? ಇಲ್ಲ. ಈ ಮಹತ್ತತ್ವಾದಿಗಳಿಂದ ಯಾವುದು ಜನ್ಯವಾಗಿದೆಯೋ ಶರೀರಾದಿ ಪದಾರ್ಥಗಳು, ಅವುಗಳಲ್ಲಿ ಸ್ಥೂಲ ರೂಪವಾಗಿ ವ್ಯಾಪಿಸಿವೆ. ಈ ಮಹತ್ತತ್ವಾದಿಗಳು ಯಾವುದರಿಂದ ಜನ್ಯವಾಗಿದೆಯೋ, ಅಂದರೆ ಯಾವುದರಿಂದ ಹುಟ್ಟಿದೆಯೋ ಮೂಲ ಪ್ರಕೃತಿ, ಅವುಗಳಲ್ಲಿಯೂ ಕೂಡ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿವೆ. ಅದನ್ನು ಹೇಳ್ತಾ ಇದ್ದಾರೆ. ತಸ್ಯ ಶಾಖಾಃ, ತಸ್ಯ ವೃಕ್ಷಸ್ಯ ಶಾಖಾಃ ಅಧಃ ಊರ್ಧ್ವಂ ಪ್ರಸೃತಾಃ. ಅದಕ್ಕೆ ಆ ಒಂದು ವೃಕ್ಷದ ಶಾಖೆಗಳಾಗಿರುವಂತಹ ಮಹತ್ತತ್ವಾದಿಗಳು ಅಧಃ, ಅದಕ್ಕಿಂತ ಕೆಳಗಡೆ ಇರುವಂತಹ ಭೌತಿಕ ಶರೀರಾದಿಗಳಲ್ಲಿ ಅದಕ್ಕಿಂತ ಮೇಲೆ ಇರುವಂತಹ, ಅರ್ಥಾತ್ ಅದಕ್ಕೆ ಕಾರಣವಾಗಿರುವಂತಹ ಮೂಲ ಪ್ರಕೃತಿಯಲ್ಲೂ ಕೂಡ ವ್ಯಾಪಿಸಿವೆ. ಹೇಗಿವೆ ಅವು? ಗುಣಪ್ರವೃದ್ಧಾಃ.
ಸತ್ವಾದಿ ಗುಣಗಳಿಂದ ಕೂಡಿವೆ. ಆ ಶಾಖೆಗಳು ಸತ್ವಾದಿ ಗುಣಗಳಿಂದ ಕೂಡಿವೆ. ಆ ಶಾಖೆಗಳು ಅಂದರೆ ಸತ್ವರಜಸ್ತಮೋ ಗುಣಗಳು ಎಲ್ಲದರಲ್ಲೂ ಇದೆ, ಮೂಲ ಪ್ರಕೃತಿಯಲ್ಲೂ ಇದೆ. ನಮ್ಮಲ್ಲಂತೂ ನೋಡಿ, ನಮ್ಮಲ್ಲಿ ಕಾಣುತ್ತೆ, ಮೂಲ ಪ್ರಕೃತಿಯಲ್ಲಿ ಕಾಣೋದಿಲ್ಲ. ಯಾಕೆ? ಮೂಲ ಪ್ರಕೃತಿಯೇ ಕಾಣೋದಿಲ್ಲ ನಮಗೆ. ನಮ್ಮಲ್ಲಿ ಕಾಣುತ್ತೆ. ಯಾವಾಗ ಅಜ್ಞಾನವೋ, ಅಜ್ಞಾನಂ ತಮಸಃ ಫಲಂ, ಹಿಂದಿನ ಅಧ್ಯಾಯದಲ್ಲಿ ಅದಕ್ಕೆ ಹೇಳ್ತಾ ಬಂದ ಕೃಷ್ಣ. ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಹೇಗೆ ನಮ್ಮಲ್ಲಿ ಯಾವ ಗುಣ ಜಾಸ್ತಿ ಆಗಿದೆ, ಬರೀ ಕರ್ಮ ಮಾಡ್ತಾ ಇದ್ದೇವೆ ಅಂದರೆ ಅದು ರಜೋಗುಣ. ಸಾತ್ವಿಕತೆ ಬರೀ ಜ್ಞಾನ, ಶಾಂತ ಮನಸ್ಕನಾಗಿದ್ದಾನೆ ಅಂದರೆ ಒಂದು ಸತ್ವ ಇದೆ. ಈ ರೀತಿ ಐಡೆಂಟಿಫೈ ಮಾಡಬೇಕು. ಅಜ್ಞಾನಿಯಾಗಿದ್ದಾನೆ ಬರೀ ತಮೋಗುಣ ಹೇಳಿದ್ದಾನೆ ಕೃಷ್ಣ. ಆದ್ದರಿಂದ ನಮ್ಮಲ್ಲಿ ಸ್ಥೂಲ ರೂಪವಾಗಿವೆ, ಅದರ ಮೇಲೆ ಅವು ಸೂಕ್ಷ್ಮ ರೂಪವಾಗಿವೆ ಮೂಲ ಪ್ರಕೃತಿಯಲ್ಲಿ. ಅವುಗಳು ಹೇಗಿವೆ ಆ ಶಾಖೆಗಳು, ಅದನ್ನೇ ಹೇಳ್ತಾ ಗುಣ ಪ್ರವೃದ್ಧ, ಗುಣಗಳಿಂದ ಬೆಳೆದಿವೆ. ಮತ್ತೇನು? ವಿಷಯ ಪ್ರವಾಲಾಹ, ತಾತ್ಕಾಲಿಕ ಸುಖವನ್ನ ಕೊಡುವಂಥವುಗಳು. ತಾತ್ಕಾಲಿಕವಾದ ವಿಷಯ ಪ್ರವಾಲಾಹ, ಜಗತ್ತಿನಲ್ಲಿ ಸಿಗುವಂತಹ ಈ ಶಬ್ದಾದಿ ವಿಷಯ ಭೋಗ ಪದಾರ್ಥಗಳು ಅಂತೇನಿವೆ, ತಾತ್ಕಾಲಿಕ ಸುಖವನ್ನು ಕೊಡ್ತವೆ. ಸದಾ ಕಾಲ ಕೇಳದ್ದನ್ನೇ ಕೇಳ್ತಾ ಇದ್ರೆ ಬೇಡಪ್ಪ ಸಾಕು, 1 ಗಂಟೆ ಪಾಠ ಮಾಡಿದ್ರೆ ಹೆಂಗೋ ಒಂದು ಕೇಳ್ಬಿಡ್ಬೋದು. ನೀವು ಕೇಳ್ತೀರಿ ಬಿಡಿ, ನಂದಾಗಲಿ ಮತ್ತೆ ಇನ್ನೊಂದು ಪಾಠ ಇರ್ತದೆ, ಹಾಗೆ ಕೇಳ್ತಾನೇ ಇರ್ತೀರಿ. ಆದರೂ ಸ್ವಲ್ಪ ಚೇಂಜ್ ಆಗುತ್ತೆ, ಟಾಪಿಕ್ ಚೇಂಜ್ ಆಗುತ್ತೆ. ಒಂದೇ ಟಾಪಿಕ್ಕನ್ನೇ 2 ಗಂಟೆ ಹಾಕಿ ಬಾರಿಸಿದ್ರೆ ಸಾಕು ಅಂತ ಹೇಳಿ ಲಾಗಿನ್ ಆಗಿರ್ತೀರಾ, ಮ್ಯೂಟ್ ಮಾಡಿ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತೀರಾ, ಕೇಳಿಕ್ಕಾಗೋದಿಲ್ಲ. ಹಾಗೆ ತಾತ್ಕಾಲಿಕ ಸುಖ, ಶಬ್ದಾದಿ ವಿಷಯ ಭೋಗ ಪದಾರ್ಥಗಳು ತಾತ್ಕಾಲಿಕ ಸುಖವನ್ನು ಕೊಡ್ತದೆ. ಆದ್ದರಿಂದ ವಿಷಯ ಪ್ರವಾಲಾಹ, ಜಗದ್ವೃಕ್ಷ ಅದು ಗುಣಗಳಿಂದ, ಸತ್ವಾದಿ ರಜೋಗುಣಗಳಿಂದಲೂ ಕೂಡಿದೆ. ಜಗದ್ವೃಕ್ಷ ಅಲ್ಲ, ಈ ಒಂದು ಶಾಖೆ. ಅದೇ ರೀತಿ ವಿಷಯ ಪ್ರವಾಲಾಹ, ವಿಷಯವನ್ನ ತಂದುಕೊಡುವಂತ, ಅರ್ಥಾತ್ ತಾತ್ಕಾಲಿಕವಾದ ಸುಖವನ್ನ ತಂದುಕೊಡುವಂಥವುಗಳು. ಪ್ರವಾಲಾಹ ಅಂತಂದ್ರೆ ಚಿಗುರೆಲೆ ಅಂತ ಅರ್ಥ. ಯಾಕೆ? ಪ್ರವಾಲಾಹ ಪಲ್ಲವಾಹ, ಪಲ್ಲವ ಅಂತಂದ್ರೆ ಕುಡಿ, ಚಿಗುರೆಲೆಗಳು. ತಾತ್ಕಾಲಿಕ ಸುಖ ಯಾಕೆ? ಇವತ್ತು ಹಸಿರಾಗಿ, ಗಿಳಿ ಹಸಿರಾಗಿ ಬಂದಿರುತ್ತೆ, ಸ್ವಲ್ಪ ದಿನ ಆಗಿ ಗಡದ್ದು ಹಸಿರಾಗಿ ಡಾರ್ಕ್ ಗ್ರೀನ್ ಆಗಿ ಉದುರಿ ಹೋಗುತ್ತೆ. ಚಿಗುರೆಲೆಗಳು ವಿಷಯ ಪ್ರವಾಲಾಹ. ಹಾಗೆ ಈ ಸುಖಗಳು ಕೂಡ ತಾತ್ಕಾಲಿಕವಾದದ್ದು. ಮುಂದೇನು? ಅಧಶ್ಚ ಮೂಲಾನ್ಯನುಸಂತತಾನಿ, ಎಷ್ಟು ಅಧ, ಎಷ್ಟು ಊರ್ಧ್ವ. ಅಧೋ ಊರ್ಧ್ವದಲ್ಲಿ ಊರ್ಧ್ವ ಯಾವುದು, ಅಧ ಯಾವುದು, ಊರ್ಧ್ವಕ್ಕೆ ಏನು ಬರ್ತದೆ, ಅದಕ್ಕೇನು ಬರ್ತದೆ ಗೊತ್ತಾಗೋದಿಲ್ಲ. ಮತ್ತೆ ಅಧಶ್ಚ ಮೂಲಾನ್ಯನುಸಂತತಾನಿ, ಏನು ಅರ್ಥ ಮಾಡಬೇಕು? ಮೂಲಾನಿ ಅಧಶ್ಚ ಅನುಸಂತತಾನಿ. ಮೂಲ ಯಾರು? ಭಗವಂತ. ಭಗವಂತ. ಆ ಭಗವಂತ ಮತ್ತೆ ಪ್ರಕೃತಿ ಅಧಶ್ಚ ಅನುಸಂತತಾನಿ ಅಲ್ಲ ಹೇಳಿದ್ವಿ. ಸರ್ವೋತ್ತಮನಾದವನು ಪರಮಾತ್ಮ, ಅವನು ಊರ್ಧ್ವ. ಹೌದು. ಇನ್ನುಳಿದ ಮಹತ್ತತ್ವಾದಿಗಳಿಗಿಂತ ಪ್ರಕೃತಿಯಲ್ಲಿ ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ ಅಂತ 2 ವಿಧ. ಅದಕ್ಕೆ ಹೇಳಿದ್ದೇವೆ ನಾವು. ಅದರಲ್ಲಿ ಸರ್ವೋತ್ತಮವಾದ ಚಿತ್ ಪ್ರಕೃತಿ ಅರ್ಥಾತ್ ಮೂಲ ಪ್ರಕೃತಿ. ಹೌದಾ? ಅದಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ. ಇವರು ಅಧಶ್ಚ ಅನುಸಂತತಾನಿ,
ಕೆಳಗಿನವುಗಳಲ್ಲಿ ಕೆಳಗಿನ ಶಾಖೆಗಳಲ್ಲಿಯೂ ಕೂಡ ಇವರು ವ್ಯಾಪಿಸಿದ್ದಾರೆ. ಅನುಸಂತತಾನಿ ವ್ಯಾಪಿಸಿವೆ ಅಂತ ಅರ್ಥ. ಅವರು ಊರ್ಧ್ವದಲ್ಲಿಯೇ ಇದ್ದಾರೆ, ಬೇರೆ ಏನು ಕೆಲಸನೇ ಇಲ್ಲ ಅವರಿಗೆ. ಹಾಗಲ್ಲ, ಕೆಳಗಿನ ತತ್ವಗಳಲ್ಲಿ ಅವುಗಳಿಂದ ಜನ್ಯವಾದ ಪಂಚಭೂತಗಳಲ್ಲಿಯೂ ಕೂಡ ಅವರು ಸೂಕ್ಷ್ಮವಾಗಿ ಇದ್ದಾರೆ. ಆ ಮೂಲಗಳು ಎಂಥದ್ದಪ್ಪ? ಮೂಲಗಳು ಎಂಥದ್ದು? ಮನುಷ್ಯಲೋಕೆ ಕರ್ಮ ಅನುಬಂಧೀನಿ. ಮನುಷ್ಯಲೋಕದಲ್ಲಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನ ನೀಡುವಂಥವುಗಳು. ನಾವು ಯಾವ ಕರ್ಮವನ್ನು ಮಾಡುತ್ತೇವೋ ಅದಕ್ಕೆ ತಕ್ಕ ಫಲ ನಮಗೇನೇ ಸೇರುತ್ತೆ, ಇನ್ಯಾರಿಗೂ ಸೇರೋದಿಲ್ಲ. ಹಾಗೆ ತಕ್ಕ ಫಲವನ್ನು ನಾವು ಹೇಳಬಹುದು. ನಮ್ಮ ಶರೀರ ಸತ್ವರಜಸ್ತಮೋ ಗುಣದಿಂದ ಪಂಚಭೌತಿಕ ಶರೀರ. ಹಾಗಾದರೆ ನಾವೇನಾದರೂ ಮಾಡಿದರೆ ನಾವು ನಮ್ಮ ಸಂಪೂರ್ಣ ಶರೀರದಲ್ಲೇ ಅದೇ ಇದೆ, ಪರಮಾತ್ಮ ಇರುವಂಥ ಅನುಭವಕ್ಕೆ ಬಂದಿಲ್ಲ. ಸತ್ವರಜಸ್ತಮೋ ಗುಣಗಳು ಪಂಚಭೌತಿಕ, ಬಿಸಿ ಆಗತ್ತೆ, ತಣ್ಣಗಾಗತ್ತೆ, ಮೈಯೆಲ್ಲ ಉರಿಯುತ್ತೆ, ಈ ರೀತಿ ಎಲ್ಲ, ಹೊಟ್ಟೆಗೆ ನೀರೆಲ್ಲ ಬೇಕು, ಅನ್ನ ಎಲ್ಲ ಬೇಕು, ಪಂಚಭೌತಿಕದ ಅವಶ್ಯಕತೆ ಇದೆ. ಪರಮಾತ್ಮನ ಅವಶ್ಯಕತೆ ಎಲ್ಲಿದೆ? ಇದ್ರೂ ಕೂಡ ನಮಗದು ಅನುಭವಕ್ಕೆ ಬಂದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಹಾಗಾದ್ರೆ ಇವುಗಳು ಮಾತ್ರ ನಮಗೆ ನಮ್ಮ ಕರ್ಮಕ್ಕೆ ಫಲಾಫಲಗಳನ್ನು ನೀಡುವಂಥ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲಾಫಲಗಳನ್ನು ನೀಡುವಂಥವುಗಳು ಈ ಪಂಚಭೌತಿಕ, ಈ ಮಹತ್ತತ್ವ, ಈ ಒಂದು ಸತ್ವರಜಸ್ತಮೋ ಗುಣಗಳು ಅಂತ ಕೆಲವರು ಹೇಳೋರು ಉಂಟು. ಅಲ್ಲ, ಅಧಶ್ಚಾಪಿ ಮೂಲಾನಿ ಅನುಸಂತತಾನಿ. ಕೆಳಗಿನವುಗಳಲ್ಲಿಯೂ ಕೂಡ ಮೂಲವಾದ ಪರತತ್ವನಾದ ಪರಮಾತ್ಮ, ಅವನಿಗಿಂತ ಕೆಳಗಿನವಳಾದ ಲಕ್ಷ್ಮೀದೇವಿ ವ್ಯಾಪಿಸಿದ್ದಾರೆ. ಇವರಿಬ್ಬರೂ ವ್ಯಾಪಿಸಿದ್ದಾರೆ. ಆ ಮೂಲಗಳು ಎಂಥವುಗಳು? ಮನುಷ್ಯಲೋಕೆ ಕರ್ಮ ಅನುಬಂಧೀನಿ. ಮನುಷ್ಯಲೋಕದಲ್ಲಿ ಕರ್ಮಕ್ಕೆ ಅನುಸಾರವಾಗಿ ಅವರವರಿಗೆ, ಆಯಾಯ ಜೀವಿಗಳಿಗೆ ಫಲವನ್ನು ನೀಡುವಂಥವುಗಳು. ಪ್ರಶ್ನೆ ಇದ್ರೆ ಕೇಳಿ, ಅರ್ಥವನ್ನು ಹೇಳ್ತಾರೆ. ಸರಿ, ಮುಂದೆ ಹೋಗೋಣ. ತಸ್ಯ ಶಾಖಾಃ ಆ ಜಗದ್ವೃಕ್ಷದ ಶಾಖೆಗಳಂತಿರುವ ಮಹತ್ತತ್ವಾದಿಗಳು, ಆ ಜಗದ್ವೃಕ್ಷದ ಶಾಖೆಗಳಂತಿರುವ ಮಹತ್ತತ್ವಾದಿಗಳು ಆ ಜಗದ್ವೃಕ್ಷದ ಶಾಖೆಗಳಂತಿರುವ ಮಹತ್ತತ್ವಾದಿಗಳು ಅಧಶ್ಚ ಊರ್ಧ್ವಂ, ಅಧಶ್ಚ ಅಂತ ಬರ್ಕೊಳ್ಳಿ. ತಮಗಿಂತ ಕೆಳಗಿನದಾದ ಶರೀರಾದಿ ಭೌತಿಕ ಪದಾರ್ಥಗಳಲ್ಲಿಯೂ, ತಮಗಿಂತ ಕೆಳಗಿನದಾದ ಶರೀರಾದಿ ಭೌತಿಕ ಪದಾರ್ಥಗಳಲ್ಲಿಯೂ ಸ್ಥೂಲವಾಗಿ, ಭೌತಿಕ ಪದಾರ್ಥಗಳಲ್ಲಿ ಸ್ಥೂಲವಾಗಿ ಊರ್ಧ್ವಂ ತಮಗೆ ಕಾರಣವಾದ ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ತಮಗೆ ಕಾರಣವಾದ ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ
ಪ್ರಸೃತಾಹ ವ್ಯಾಪಿಸಿವೆ. ತೇ ಶಾಖಾಹ, ಇದನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಇದರಲ್ಲಿಲ್ಲ. ತೇ ಶಾಖಾಹ, ಆ ಶಾಖೆಗಳು, ಗುಣಪ್ರವೃದ್ಧಾಹ, ಸತ್ವಾದಿ ಗುಣಗಳಿಂದ ಬೆಳವಣಿಗೆಯನ್ನು ಹೊಂದಿವೆ. ಗುಣಪ್ರವೃದ್ಧಾಹ, ಸತ್ವಾದಿ ಗುಣಗಳಿಂದ ಬೆಳವಣಿಗೆಯನ್ನು ಹೊಂದಿವೆ. ಆಚಾರ್ಯ ಮತ್ತೊಮ್ಮೆ ಹೇಳ್ತೀರಾ? ಕೇಳಿಸ್ಲಿಲ್ಲ. ಸತ್ವಾದಿ ಗುಣಗಳಿಂದ ಬೆಳವಣಿಗೆಯನ್ನು ಹೊಂದಿವೆ. ಸತ್ವಾದಿ ಗುಣಗಳಿಂದ ಬೆಳವಣಿಗೆಯನ್ನು ಹೊಂದಿವೆ. ವಿಷಯ ಪ್ರಬಲಾಹ, ತಾತ್ಕಾಲಿಕ ಸುಖದಾಯಕವಾದ ಶಬ್ದಾದಿ ವಿಷಯಗಳೇ, ತಾತ್ಕಾಲಿಕ ಸುಖದಾಯಕವಾದ ಶಬ್ದಾದಿ ವಿಷಯಗಳೇ ಈ ಕೊಂಬೆಗಳಿಗೆ ಚಿಗುರೆಲೆಗಳಂತಿವೆ, ಚಿಗುರುಗಳಂತಿವೆ. ಈ ಕೊಂಬೆಗಳಿಗೆ ಚಿಗುರುಗಳಂತಿವೆ. ಮೂಲಾನಿ, ಮೂಲಾನಿ, ಮೂಲ ಶಬ್ದವಾಚ್ಯನಾದ ಪರಮಾತ್ಮ ಚೇತನ ಪ್ರಕೃತಿ, ಮೂಲಾನಿ, ಮೂಲ ಶಬ್ದವಾಚ್ಯನಾದ ಪರಮಾತ್ಮ, ಮೂಲ ಪ್ರಕೃತಿ ಅಂತಾನೆ ಬರ್ಕೊಂಬಿಡಿ. ಚೇತನ ಪ್ರಕೃತಿ ಅಂತ ಮೂಲ ಪ್ರಕೃತಿ, ಇವುಗಳು ಅಧಶ್ಚ, ತಮಗಿಂತ ಕೆಳಗಿನದಾದ ಮಹದಾದಿ ಕೊಂಬೆಗಳಲ್ಲಿ, ತಮಗಿಂತ ಕೆಳಗಿನದಾದ ಮಹದಾದಿ ಕೊಂಬೆಗಳಲ್ಲಿ ಅನುಸಂತತಾನಿ, ಅನುಸಂತತಾನಿ ವ್ಯಾಪಿಸಿವೆ. ತಾನಿ ಮೂಲಾನಿ, ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ತಾನಿ ಮೂಲಾನಿ, ತಾನಿ ಮೂಲಾನಿ, ಆ ಪರತತ್ವಾದಿಗಳು ಅಂದ್ರೆ ಪರಮಾತ್ಮ ತತ್ವ, ಮೂಲ ಪ್ರಕೃತಿ ತತ್ವ, ಸರಿನಾ? ಆ ಪರತತ್ವಾದಿಗಳು ಮನುಷ್ಯಲೋಕೆ, ಮನುಷ್ಯ ಲೋಕದಲ್ಲಿ ಮನುಷ್ಯಲೋಕೆ,
ಮನುಷ್ಯ ಲೋಕದಲ್ಲಿ ಕರ್ಮಾನುಬಂಧೀನಿ, ಕರ್ಮಾನುಸಾರ ಫಲ ನೀಡುವುಗಳಾಗಿವೆ. ಕರ್ಮಾನುಸಾರ ಫಲ ನೀಡುವವಗಳಾಗಿವೆ. ಪ್ರಶ್ನೆ ಇದ್ರೆ ಕೇಳಿ. ಸ್ವಲ್ಪ ಜಟಿಲ ಇದೆ ಇದು. ಅರ್ಥ ಆಗಕ್ಕೆ ಇನ್ನೂ ಪ್ರಯತ್ನ ಪಡ್ಬೇಕು ಆಚಾರ್ಯ. ಪ್ರಶ್ನೆ ಕೇಳೋಕ್ ಇನ್ನೂ ಬಂದಿಲ್ಲ. ಒಂಚೂರು ಸಿಂಪಲ್ ಆಗಿ ಹೇಳ್ಬಿಡಿ ಆಚಾರ್ಯ. ಗೊತ್ತಾನೆ ಒಂಜಿಷ್ಟು ಸುಮ್ನೆ ಇದ್ರ ಬಗ್ಗೆ 4 ಲೈನ್ ಅಷ್ಟೇ. ನಮ್ಗಳಿಗೆ ಅರ್ಥ ಆಗೋಂಗೆ. ನಮ್ಗಳಿಗೆ ಹೌದು ಆಚಾರ್ಯ. ಹಿಂದಿನ ಶ್ಲೋಕ ಸ್ವಲ್ಪ ಗೊತ್ತಿತ್ತು ಅಂತಾದ್ರೆ ಹೇಳಬಹುದು. ಈಗ ಒಂದು ಮರ ಅಂತಂದ್ರೆ ಅದಕ್ಕೆ ಶಾಖೆಗಳು ಮಾತ್ರ ಬರೀ ಮೇಲೆ ಅವು ಕೊಂಡಿರ್ತವೆ. ಈ ಜಗದ್ವೃಕ್ಷದ ಶಾಖೆಗಳು ಹಾಗಲ್ಲ. ಅದು ಮೇಲೆ ಕೆಳಗೆ ಎರಡೂ ಕಡೆ ವ್ಯಾಪಿಸಿವೆ. ಆ ಶಾಖೆಯ ಸ್ಥಾನದಲ್ಲಿ ಇರುವಂಥದ್ದು ಮಹತ್ತತ್ವಾದಿಗಳು. ಅಧಃ ಕೆಳಗೆ ಅಂದ್ರೆ ಈ ಮಹತ್ತತ್ವಾದಿಗಳಿಂದ ಜನ್ಯವಾದಂತಹ ಇನ್ನುಳಿದ ಯಾವ ತತ್ವಾದಿಗಳಿವೆಯೋ ಅವುಗಳಲ್ಲಿ ಸ್ಥೂಲ ರೂಪವಾಗಿವೆ. ಅಂದ್ರೆ ಕಣ್ಣಿಗೆ ಕಾಣುವ ಹಾಗೆ ಪ್ರತ್ಯಕ್ಷ ಗೋಚರವಾಗಿವೆ ಅಂತ ಅರ್ಥ. ಅದಕ್ಕೆ ಕಾರಣವಾದ ಮೂಲ ಪ್ರಕೃತಿ ಇತ್ಯಾದಿ ತತ್ವಗಳಲ್ಲಿ ಮೂಲ ಪ್ರಕೃತಿಯಲ್ಲಿ ಏನೇ ಸೂಕ್ಷ್ಮ ರೂಪವಾಗಿವೆ, ಅದೃಶ್ಯವಾಗಿವೆ, ಕಣ್ಣಿಗೆ ಕಾಣೋದಿಲ್ಲ, ಪ್ರತ್ಯಕ್ಷ ಗೋಚರ ಅಲ್ಲ, ಅರ್ಥಾತ್ ಅನುಭವಕ್ಕೆ ಬರೋದಿಲ್ಲ. ಈ ಶಾಖೆಗಳು ಹೇಗಿದೆ, ಅದರ ಕ್ವಾಲಿಟಿ ಏನು? ಗುಣಪ್ರವೃದ್ಧ. ಓಹ್, ಕೆಳಗೆ ಮೇಲೆ ಕೂಡ ವ್ಯಾಪಿಸಿವೆ ಅಂತಂದ ಮೇಲೆ ದೊಡ್ಡ ಕ್ವಾಲಿಟಿ ಇರಬೇಕಲ್ಲ ಅದಕ್ಕೆ. ಹೌದಪ್ಪ, ಕ್ವಾಲಿಟಿ ಇದೆ ಅದರಲ್ಲಿ. ಏನು? ಗುಣಗಳಿಂದ ಕೂಡಿವೆಯಪ್ಪ. ಸತ್ವಾದಿ ಗುಣಗಳಿಂದ ಅದರ ಬೆಳವಣಿಗೆ ಆಗಿದೆ. ಮತ್ತೇನು? ಅಷ್ಟೇ ಅಲ್ಲ, ವಿಷಯ ಪ್ರವಾಲಾಹ, ಸುಖವನ್ನ ಕೊಡುವಂಥವುಗಳು ಮಹತ್ತತ್ವಾದಿ ತತ್ವಗಳು, ಮಹದಾದಿ ತತ್ವಗಳು. ಹೇಗೆ? ಶಾಶ್ವತವಾದ ಸುಖವೋ ಅಲ್ಲ, ತಾತ್ಕಾಲಿಕವಾದ ಸುಖ. ಹೇಗೆ? ಒಂದು ಮರದಲ್ಲಿ ಚಿಗುರೆಲೆಗಳು ನೋಡಿದಾಗ ಆನಂದವಾಗತ್ತೆ. ಒಂದು 6 ತಿಂಗಳು ಹೋಯ್ತಾ, ಚಳಿಗಾಲ ಬಂತ, ಚಳಿಗಾಲ ಬೇಸಿಗೆಗಾಲ ಶುರು ಆಗ್ತಿರ್ಬೇಕಾದ್ರೆ ಜನವರಿಯಲ್ಲೆಲ್ಲ ಆ ಎಲ್ಲ ಎಲೆಗಳು ಉದುರಿ ಹೋಗ್ತವೆ. ತಾತ್ಕಾಲಿಕವಾದದ್ದು. ಹಾಗೆ ಈ ಒಂದು ಶಾಖೆಗಳಲ್ಲಿ ಚಿಗುರೆಲೆಗಳು ಅಂತ ಏನಿವೆ ಅವುವೇ ಶಬ್ದಾದಿ ವಿಷಯಗಳು. ಶಬ್ದಾದಿ ವಿಷಯಗಳು ತಾತ್ಕಾಲಿಕ. ಸ್ವಲ್ಪ ಕ್ಷಣ ಮಾತ್ರ ನಮಗೆ, ಕೆಲವೊಂದು ಗಂಟೆಗಳು ಮಾತ್ರ ಸುಖವನ್ನು ಕೊಡ್ತವೆ. ಈ ರೀತಿಯಾಗಿ ಈ ಶಾಖೆಗಳಲ್ಲಿ ಇವೆ. ಶಾಖೆಗಳು ಮೇಲೆ ಕೆಳಗೆ ವ್ಯಾಪಿಸಿವೆ. ಮೇಲೆ ಕೆಳಗೆ ವ್ಯಾಪಿಸಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿ ಬೇಕಲ್ಲ. ಅದರಲ್ಲಿ ಕ್ವಾಲಿಟಿ ಏನು? ಗುಣಪ್ರವೃದ್ಧ, ಸತ್ವಾದಿ ಗುಣಗಳಿವೆ. ವಿಷಯ ಪದಾರ್ಥಗಳನ್ನು ಕೊಡುವಂಥವು, ತಾತ್ಕಾಲಿಕವಾದ ವಿಷಯ ಪದಾರ್ಥಗಳೆಂಬ ಚಿಗುರೆಲೆಗಳನ್ನು ಹೊಂದಿರುವಂತಹ ಶಾಖೆಗಳು ಅಂತ. ಮತ್ತೇನು? ಅಲ್ಲ, ಅಷ್ಟೇ ಅಲ್ಲ. ಓ, ಹಾಗಾದ್ರೆ ಮಹತ್ತತ್ವಾದಿತ್ವಗಳೇ ದೊಡ್ಡದಾ? ಮೇಲೆ ಕೆಳಗೆ ಎರಡು ಕಡೆ ವ್ಯಾಪಿಸಿವೆ ಅಂತ ಅಂದ್ಬಿಟ್ರೆ, ಅಯ್ಯೋ, ನೀವು ಬರೀ ಊರ್ಧ್ವದ್ದು ಬರೀ ಅಷ್ಟೇ ಹೇಳ್ಬಿಟ್ರಿ, ಊರ್ಧ್ವ ಮೂಲವಂತ ಹೇಳ್ಬಿಟ್ರಿ. ಇದೇ ದೊಡ್ಡದ? ಹಾಗಾದ್ರೆ ಮೂಲವಾದದ್ದು ಬರೀ ಊರ್ಧ್ವದಲ್ಲಿದೆ, ಮೇಲೆ ಇದೆ ಅಂತ ಹೇಳಿಬಿಟ್ರಿ, ಉತ್ತಮವಾದ ಅದೇ. ಇದು ಮಹತ್ತತ್ವ ತತ್ವಗಳು ಮೇಲೆ ಕೆಳಗೆ ಎರಡು ಕಡೆ ಇವೆಯಲ್ಲ, ಜಾಸ್ತಿ ಸ್ಥಳ, ಸ್ಪೇಸ್ ಜಾಸ್ತಿ ಆಯ್ತಿದ್ರದ್ದು ಜಗ. ಹಾಗಾದ್ರೆ ಇದೇ ದೊಡ್ಡದು ಅಂತ ಹೇಳಿದ್ರೆ ಇಲ್ಲ. ಮೂಲಾನಿ ಅಧಶ್ಚಾಪಿ ಅನುಸಂತತಾನಿ. ಮೂಲವಾದ ಮೇಲಿರುವಂತಹ ಪರತತ್ವಾದಿಗಳು ಅಧಶ್ಚಾಪಿ ಅನುಸಂತತಾನಿ, ಕೆಳಗಡೆ ಇರುವಂತಹ ಈ ಮಹತ್ತತ್ವಾದಿಗಳಲ್ಲೂ ಕೂಡ ಇವೆ. ಆ ಮೂಲಗಳು ಹೇಗಿವೆ ಗೊತ್ತಾ? ಮನುಷ್ಯ ಲೋಕೆ ಕರ್ಮಾನುಬಂಧೀನಿ. ಮನುಷ್ಯ ಲೋಕದಲ್ಲಿ
ಕರ್ಮಕ್ಕೆ ಅನುಸಾರವಾಗಿ ಅವರ ಆಯಾಯ ಜೀವಿಗಳಿಗೆ ಕರ್ಮಬಂಧವನ್ನ ಫಲಾಫಲಗಳನ್ನ ಕೊಡುವಂಥವುಗಳು. ಈ ರೀತಿ ಹೇಳ್ಬೋದು. ಈಗ ಒಂಚೂರು ತಲೆಗೆ ಹೋಯ್ತು ಆಚಾರ್ಯ. ಧನ್ಯವಾದಗಳು. ಸರಿ, ಹಾಗಾದ್ರೆ ಪಾಠ ಮುಗಿಸೋಣ. ಶ್ರೀಕೃಷ್ಣ. ಶ್ರೀ